ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ 470ನೇ ವಿವಿಧೇಶ ಮಹಿಳಾ ಸಹಕಾರ ಸಂಘದಲ್ಲಿ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು. ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನದ ವೇದಿಕೆಯಲ್ಲಿ ವಿಶ್ವವಿಖ್ಯಾತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ವತಿಯಿಂದ ಸ್ವಸ್ಥ ನಾರಿ ಸಶಕ್ತ ಪರಿಹಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಾಡಿನ ಸಮಸ್ತ ಜನತೆಗೆ ಸಂಗಮ ಟಿವಿ ಬಳಗದ ವತಿಯಿಂದ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿ ಮತ್ತು ಸದಸ್ಯರು, ಸಿಬ್ಬಂದಿ ವರ್ಗ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಂಎಂ ಪ್ರಕಾಶ್, ನಾಮನಿರ್ದೇಶಿತ ಸದಸ್ಯರು, ಪುರಸಭೆ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಗೊಂದಿಬಸವನಹಳ್ಳಿ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಎಚ್ಎಂ ರಘುಕೋಟಿ, ಜಿಲ್ಲಾಧ್ಯಕ್ಷರು, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಚಿನ್, ಪ್ರಧಾನ ಕಾರ್ಯದರ್ಶಿ, ಬಿಜೆಪಿ ಯುವ ಮೋರ್ಚಾ ಹಾಗೂ ಸಮಾಜ ಸೇವಕರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಓಂಶ್ರೀ ಹನಿ ಧನ್ಯ. ಕುಶಾಲನಗರ ಪಟ್ಟಣದ ನಂಬರ್ 470ನೇ ವಿವಿಧೇಶ ಮಹಿಳಾ ಸಹಕಾರ ಸಂಘದಲ್ಲಿ ಆಯುಧ ಪೂಜೆ ಹಾಗೂ ವಿಜಯದಶಮಿ ಅಂಗವಾಗಿ ಗೊಂಬೆಗಳನ್ನು ಕೂರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕುಶಾಲನಗರ ಪಟ್ಟಣದ ನಂಬರ್ 470ನೇ ವಿವಿಧೇಶ ಮಹಿಳಾ ಸಹಕಾರ ಸಂಘದಲ್ಲಿ ವರ್ಷಂಪ್ರತಿಯಂತೆ ಈ ವರ್ಷವೂ ಕೂಡ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಿದ್ದಾರೆ. ದಸರಾ ಪ್ರಯುಕ್ತ ಸಂಘದ ಆವರಣದಲ್ಲಿ ವಿವಿಧ ಬಗೆಯ ಗೊಂಬೆಗಳನ್ನ ಕೂರಿಸಿ ದೇವರಿಗೆ ಪುಷ್ಪಗಳಿಂದ ಅಲಂಕಾರವನ್ನ ಮಾಡಿ ಪ್ರಾರ್ಥನೆಯನ್ನ ಸಲ್ಲಿಸಿ ಮಹಾಮಂಗಳಾರತಿಯನ್ನ ನೆರವೇರಿಸಿದರು. ಇದೇ ಸಂದರ್ಭ ಸಂಘದ ಅಧ್ಯಕ್ಷರಾದ ಸೆಲಿನಾ ಡಿ ಕುನ್ನರವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಸೆಲಿನಾ ಡಿ ಕುನ್ನ, ಉಪಾಧ್ಯಕ್ಷರಾದ ಸುಶೀಲಾ, ನಿರ್ದೇಶಕರುಗಳಾದ ಕಾವೇರಿ ಕಾಳಪ್ಪ, ನಳಿನಿ ನಂಜಪ್ಪ, ಟಿಪಿ ಜಯ, ಟಿಕೆ ಅಜಿತಾ ಕುಮಾರಿ, ನಿರ್ಮಲಾ ಶಿವದಾಸ್, ಗೀತಾ, ಚೈತ್ರ, ಲಲಿತಾ ಹಾಗೂ ಕಾರ್ಯದರ್ಶಿ ಶೈಲಾ ಬಿಯರ್ ಹಾಗೂ ಪುಟಾಣಿ ಮಕ್ಕಳು ಉಪಸ್ಥಿತರಿದ್ದರು. ದಸರಾ 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 ಬಂತಮ್ಮ, ಹೊಸದು ಖುಷಿಯ ನಮಗೆ ತಂತಮ್ಮ. 10 ದಿನ ಪೂಜೆಯು ಅಮ್ಮ ನಿನ್ನ ಉತ್ಸವ, ನಿತ್ಯ ಹೊಸ ರೂಪದೇ ಕಂಡೆ ನಿನ್ನ ವೈಭವ. ನಮ್ಮ ಕಣ್ಣ ತುಂಬಲಿ ನಮ್ಮ ದಸರಾ 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 ಬಂತಮ್ಮ, ಹೊಸದು ಖುಷಿಯ ನಮಗೆ 470ನೇ ವಿವಿಧೋದ್ದೇಶ ಮಹಿಳಾ ಸಹಕಾರ ಸಂಘ ನಮ್ಮದು. ನಾವು ವರ್ಷಂಪ್ರತಿಯಂತೆ ಈ ವರ್ಷವೂ ದಸರಾ ಹಬ್ಬವನ್ನು ಆಡಂಬರದಿಂದ ಆಚರಣೆ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷಕ್ಕಿಂತ ಈ ವರ್ಷ 10 ಪಟ್ಟು ಜಾಸ್ತಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಸಾಧಾರಣ ಎಲ್ಲ ಸದಸ್ಯರುಗಳು ಬಂದು ಭೇಟಿ ಕೊಟ್ಟು ಹೋಗ್ತಾ ಇದ್ದಾರೆ. ಜೊತೆಗೆ ತಾಯಿ ಮಾತನ್ನು ಕೇಳಿಕೊಂಡಿದ್ದು ಎಲ್ಲವೂ ನಮಗೆ ಸರಾಗವಾಗಿ ಬಂದಿದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಟಿಪಿ ಚಂದ್ರಕಲಾರವರು ಬಂದು ನಮಗೆ ಎಲ್ಲ ವಿಷಯದಲ್ಲೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಒಂದು TC ಹಾಳಾಗಿದೆ, ಆ TCನ ಸಹ ನಮಗೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ದೇವರ ಅದ್ಭುತಗಳನ್ನ ನಾವು ವರ್ಣಿಸಲು ಅಸಾಧ್ಯವಾದಂಥ ಒಂದು ಸಂದರ್ಭ. ಅಲ್ಲದೆ ನಮ್ಮ ಸಮಾಜವನ್ನು ಮುಂದುವರಿಸಲಿಕ್ಕೆ ಈ ದೇವಿನೇ ಕಾರಣ. ಈ ದೇವಿ ಜೊತೆಗೆ ನಾವು ಕೆಲಸ ಮಾಡಿಕೊಂಡು ದೇವಿ ಹತ್ರ ಕೇಳಿಕೊಂಡು ಅದ್ರ ಜೊತೆಗೆ ಗಣಪತಿಯವ್ರನ್ನು ಸಹ ಸ್ಮರಣೆ ಮಾಡಿಕೊಂಡು ನಾವು ನಮ್ಮ ಸಮಾಜವನ್ನು ನಡೆಸ್ತಾ ಇದ್ದೀವಿ. ದೇವರು ಇದೇ ಥರ ನಮಗೆ ಈ ಸಮಾಜಕ್ಕೆ ಒಳ್ಳೆಯ ಸೌಭಾಗ್ಯವನ್ನು ಕೊಟ್ಟು ಎಲ್ಲರಿಗೂ ಒಳ್ಳೆಯ ಆಯುಷ್ಯಾರೋಗ್ಯ ಕೊಟ್ಟು ಊರಿನ ಎಲ್ಲ ಜನರಿಗೂ ಒಳ್ಳೆಯ ಆಯುಷ್ಯಾರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ನಮ್ರತೆಯಿಂದ ಪ್ರಾರ್ಥಿಸ್ತೀನಿ. ಈ ವರ್ಷ ಅಧಿಕವಾಗಿ 2 ದಿನ ಜಾಸ್ತಿ ಬಂದಿರೋ ಕಾರಣ
9ನೇ ದಿನ ಆಗೋಗಿದೆ. ಇವತ್ತು ನವರಾತ್ರಿ ಕಳೆದೋಗಿದೆ. ಇನ್ನು 2 ದಿನ ಬಾಕಿ ಇದೆ. ನಾಳೆ ಆಯುಧ ಪೂಜೆ ಇದೆ. ಆಯುಧ ಪೂಜೆನೂ ಸಹ ನಾವು ಯಥಾ ಪ್ರಕಾರ ಆಡಂಬರವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಯಾರಿಗೆಲ್ಲ ಅವಕಾಶ ಇದೆಯೋ ಅವರೆಲ್ಲ ಬಂದು ನಮ್ಮ ಆಯುಧ ಪೂಜೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆ ನಂತರ ನಾಡ್ದು ದಸರಾ ಆ ವಿಜಯದಶಮಿ ದಿವಸ ನಾವು ಏನು ಆಡಂಬರ ಮಾಡಬೇಕು, ರಾಜಾರಾಧನೆ ಪೂಜೆ ಮಾಡಿ ರಾಜಾರಾಣಿಯ ಎಲ್ಲ ಕಾರ್ಯವೈಖರಿಗಳನ್ನ ಮಾಡಿಬಿಟ್ಟು ನಾವೆಲ್ಲ ಸಂತೋಷದಿಂದ ಮನೆಗೆ ಹೋಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮನ್ನು ಆರೈಸಿದಂಥ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ದಸರಾ ಮತ್ತು ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ಸಹ ಕೊಡ್ತಾ ಇದ್ದೀನಿ. ಎಲ್ಲರಿಗೂ, ನಮ್ಮ ಸದಸ್ಯರಿಗೂ, ನಮ್ಮ ಎಲ್ಲ ಮೆಂಬರ್ಸ್ಗಳಿಗೂ, ಜೊತೆಗೆ ನಮ್ಮ ಕುಶಾಲನಗರದ ಎಲ್ಲ ಜನತೆಗೂ ನಾನು ವಿಜಯದಶಮಿಯ ಶುಭಾಶಯಗಳನ್ನ ಮತ್ತು ದಸರಾ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಅಂಗವಾಗಿ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಂಗವಾಗಿ ಆಯುರ್ವೇದ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಕುಶಾಲನಗರ ತಾಲೂಕಿನ ವತಿಯಿಂದ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ಸ್ವಸ್ಥ ನಾರಿ ಸಶಕ್ತ ಪರಿಹಾರ ಅಂಗವಾಗಿ ಮಹಿಳೆಯರಲ್ಲಿ ಋತುಬಂಧನದ ಬಗ್ಗೆ ಆಯುರ್ವೇದದ ಅರಿವು ವಿಷಯವಾಗಿ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸದರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಆಯುರ್ವೇದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಆಶಿತಾ ಕೃಷ್ಣರವರು ವಹಿಸಿದ್ದರು. ಸ್ತ್ರೀ ರೋಗಗಳ ಬಗ್ಗೆ ಅರಿವು, ರಜೋ ನಿವೃತ್ತಿ ಇವುಗಳ ಬಗ್ಗೆ ಯೋಗ, ಧ್ಯಾನಗಳ ಮನೆಮದ್ದು ಕುರಿತಾಗಿ ಸವಿಸ್ತರವಾದ ಮಾಹಿತಿಗಳನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಹೋಮಿಯೋಪತಿ ತಜ್ಞ ವೈದ್ಯರಾದ ಡಾಕ್ಟರ್ ನಂದಿನಿ ಜೀವನ ಶೈಲಿಯ ವ್ಯತ್ಯಯದಿಂದಾಗಿ ಬರುವ ಕಾಯಿಲೆಗಳು, ಋತುಬಂಧನದ ರೋಗಗಳು, ಅವುಗಳ ಲಕ್ಷಣಗಳನ್ನು ತಡೆಗಟ್ಟುವ ಮಾರ್ಗಗಳ ಬಗ್ಗೆ ತಿಳಿಸಿಕೊಟ್ಟರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ನವದೆಹಲಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ಏಕತಾ ರ್ಯಾಲಿಯಲ್ಲಿ ಉತ್ತಮ ಸಾಮಾಜಿಕ ಕಾರ್ಯಕರ್ತ ಪ್ರಶಸ್ತಿಗೆ ಭಾಜನರಾಗಿರುವ ಕೊಡಗಿನ ಪ್ರವೀಣ್ 6 ಬಾರಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ದಾಖಲೆ ಮಾಡಿರುವ ಹಾಗೂ ಭಾರತ ಸರ್ಕಾರದ ಕ್ರೀಡಾ ಮತ್ತು ಯುವಜನ ಸಬಲೀಕರಣ ಸಚಿವಾಲಯದ ನ್ಯಾಷನಲ್ ಯೂತ್ ಅವಾರ್ಡ್ಸ್ ಪ್ರಶಸ್ತಿ ವಿಜೇತರಾದ ನಿಫಾ ಇಂಡಿಯಾ ತನ್ನ ಸಿಲ್ವರ್ ಜೂಬಿಲಿಯ ಅಂಗವಾಗಿ ನವದೆಹಲಿಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಏಕತಾ ರ್ಯಾಲಿಯಲ್ಲಿ ಕರ್ನಾಟಕದ ಕೊಡಗು ಜಿಲ್ಲೆಯ ಉತ್ತಮ ಸಾಮಾಜಿಕ ಕಾರ್ಯಕರ್ತ ಪ್ರಶಸ್ತಿಗೆ ಭಾಜನರಾಗಿ ಕೊಡಗು ಜಿಲ್ಲೆಯನ್ನು ಪ್ರತಿನಿಧಿಸಿ ಜಿಲ್ಲೆಗೆ ಕೀರ್ತಿಯನ್ನು ತಂದ ಪ್ರವೀಣ್ ಸಿದ್ದಾಪುರರವರು ದೆಹಲಿಯಿಂದ ತನ್ನ ಹುಟ್ಟೂರಾದ ಸಿದ್ದಾಪುರ ನಗರಕ್ಕೆ ಬಂದ ಸಂದರ್ಭ ಚೆಂಡಮೇಳದೊಂದಿಗೆ ಬರಮಾಡಿಕೊಂಡು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಕೇಸರಿ ಯೂತ್ ಕ್ಲಬ್ನ ಸದಸ್ಯರುಗಳು ಹಾಗೂ ಸಿದ್ದಾಪುರದ ಸ್ಥಳೀಯರು ಪಾಲ್ಗೊಂಡು ನಂತರ ಬಸ್ ನಿಲ್ದಾಣದಲ್ಲಿ ಪ್ರವೀಣ್ ಸಿದ್ದಾಪುರರವರಿಗೆ ಕನ್ನಡ ಶಾಲುಗಳನ್ನು ಹಾಗೂ ಹೂವಿನ ಹಾರವನ್ನು ಹಾಕುವ ಮೂಲಕ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಕೇಸರಿ ಯೂತ್ ಕ್ಲಬ್ನ ಪ್ರಮುಖರಾದ ರದೀಶ್, ಶಾಜಿ, ವಿಜೇಶ್, ಮಂಜು, ರಾಜ, ದಿನೇಶ್, ಸಂಜಯ್, ಸಂದೀಪ್, ಅನಿಲ್ ಮತ್ತಿತರರು ಹಾಗೂ ಸ್ಥಳೀಯರು ಹಾಜರಿದ್ದರು. ನ್ಯಾಷನಲ್ ಇಂಟಿಗ್ರೇಟೆಡ್ ಫೋರಮ್ ಆಫ್ ಆರ್ಟಿಸ್ಟ್ ಆ್ಯಂಡ್ ಆ್ಯಕ್ಟಿವಿಸ್ಟ್ ನಿಫಾ ಭಾರತ ಏನು ಸಂಘಟನೆ ಇದೆಯೋ ಸಂಘಟನೆ ಇವತ್ತು ದೆಹಲಿ ಮಟ್ಟದಲ್ಲಿ ಆಯೋಜಿಸಲಾಗಿದ್ದ ಉತ್ತಮ ಸಾಮಾಜಿಕ ಸೇವಾ ವಿಭಾಗದಲ್ಲಿ ಇವತ್ತು ಕೊಡಗು ಜಿಲ್ಲೆಯ ಪರವಾಗಿ ಇವತ್ತು ಕೇಸರಿ ಯೂತ್ ಮೂವ್ಮೆಂಟ್ ಏನು ಸಾಮಾಜಿಕ ಚಟುವಟಿಕೆಯನ್ನು ಮಾಡಿದೆ ಆ ಸಾಮಾಜಿಕ ಚಟುವಟಿಕೆಗಳಿಗೆ ಪೇಷಂಟ್ಗಳಿರ್ಬೋದು, ಸಣ್ಣ ಮಕ್ಕಳಿರ್ಬೋದು, ಹಾರ್ಟ್ ಪೇಷಂಟ್ ಇರ್ಬೋದು, ಕ್ಯಾನ್ಸರ್ ಪೇಷಂಟ್ ಇರ್ಬೋದು, ಅಥವಾ ಅಪಘಾತದಲ್ಲಿ ಯಾರಾದರೂ ಆ್ಯಕ್ಸಿಡೆಂಟಲ್ಲಿ ಏನಾದರೂ ಆಗಿದ್ರೆ ಅಂಥವರಿಗೆ ನಾವು ಧನ ಸಹಾಯವನ್ನು ಮಾಡುತ್ತಿದ್ದೇವೆ. ಅದನ್ನು ಗುರುತಿಸಿ ಇವತ್ತು ನಿಫಾ ದೆಹಲಿಯಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆಯ ಪರವಾಗಿ ಪ್ರಶಸ್ತಿಯನ್ನು ಆಯ್ಕೆ ಮಾಡಿದೆ. ಅದರಲ್ಲಿ ನಾನಿವತ್ತು ದೆಹಲಿಗೆ ಹೋಗಿ ಪ್ರಶಸ್ತಿಯನ್ನು ತಂದಿದ್ದೇನೆ. ಕೊಡಗು ಜಿಲ್ಲೆಯ ಪರವಾಗಿ ನಾನು ಮತ್ತು ಮಹಿಳಾ ವಿಭಾಗದಲ್ಲಿ ಗಾಯತ್ರಿ ಆರ್ ಅಂತ ಬೆಂಗಳೂರಿನಲ್ಲಿ ನೆಲೆಸಿರುವವರು ಇಬ್ಬರು ಕೂಡ ಪ್ರಶಸ್ತಿಯನ್ನು ಪಡೆದಿದ್ದೇವೆ. ಪ್ರಶಸ್ತಿಯನ್ನು ಪಡೆದಿದ್ದು ಹೆಮ್ಮೆ, ಏಕೆಂದರೆ ಕೊಡಗು ಜಿಲ್ಲೆಯ ಪರವಾಗಿ ಪಡೆದ ಪ್ರಶಸ್ತಿಯಲ್ಲಿ ವರ್ಲ್ಡ್ ರೆಕಾರ್ಡ್ ಆಫ್ ಎಕ್ಸಲೆನ್ಸ್ ಇಂಗ್ಲೆಂಡ್ ಇವರ ಪ್ರಶಸ್ತಿಯನ್ನು ನಾವು ಪಡೆದಿದ್ದೇವೆ. ಅದು ತುಂಬ ಖುಷಿಯಾದ ವಿಚಾರ. ಏನಂದರೆ ವರ್ಲ್ಡ್ ರೆಕಾರ್ಡ್ ಆಫ್ ಎಕ್ಸಲೆನ್ಸಲ್ಲಿ ಕೊಡಗು
ಜಿಲ್ಲೆ ಏನಿದೆ ಕೊಡಗು ಜಿಲ್ಲೆಯ ಒಂದು ಹೆಸರು ಕೂಡ ಬಂದಿದೆ. ತುಂಬ ಹೆಮ್ಮೆಯ ವಿಚಾರ ಆಗಿದೆ. ಕೊಡಗು ಜಿಲ್ಲೆಗೆ ಒಂದು ನಾವು ಮಾಡಿದ ಸಾಮಾಜಿಕ ಚಟುವಟಿಕೆ ಮೂಲಕ ಒಂದು ಗೌರವ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ ನಿಫಾ ಎಂಬ ಸಂಘಟನೆ 10 ಬಾರಿ ನಮ್ಮ ಗಿನ್ನಸ್ ವರ್ಲ್ಡ್ ರೆಕಾರ್ಡ್ ಏನಿದೆ ರೆಕಾರ್ಡ್ ಹೋಲ್ಡ್ರ್. ಅದೇ ರೀತಿ ನ್ಯಾಷನಲ್ ಯೂತ್ ಅವಾರ್ಡ್ ಕ್ರೀಡಾ ಮತ್ತು ಯುವಜನ ಸಬಲೀಕರಣ ವಿಭಾಗದ ಕೇಂದ್ರ ಸರ್ಕಾರದ ಅವಾರ್ಡನ್ನು ಕೂಡ ಪಡೆದುಕೊಂಡಿರುವಂಥ ನಿಫಾದ ಅವಾರ್ಡ್ ಇವತ್ತು ಇಲ್ಲಿ ಅಂದರೆ ತುಂಬ ಹೆಮ್ಮೆಯ ವಿಚಾರ. ನಾನು ಮೊದಲ ಧನ್ಯವಾದಗಳನ್ನ ಡಾಕ್ಟರ್ ಅಶ್ವಿನಿ ಶೆಟ್ಟಿ ಎನ್ಎಫ್ಒಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ವೈದ್ಯಾಧಿಕಾರಿಯಾದ ಡಾಕ್ಟರ್ ಅಶ್ವಿನಿ ಶೆಟ್ಟಿ ಹೆಮ್ಮೆಯ ಕನ್ನಡತಿ. ಅವರು ನಮ್ಮ ನಿಫಾದ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ದಾರೆ. ಒಂದು ಕನ್ನಡತಿ ಆ ಹುದ್ದೆಗೆ ಹೋಗಿದ್ದಾರೆ. ಅವರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಎಷ್ಟೋ ಜಿಲ್ಲೆಗಳಿಂದ ಆಯ್ಕೆ ಮಾಡಿದ್ದಾರೆ. ಎಷ್ಟೋ ಲಕ್ಷ ಜನರಿಂದ ಆನ್ಲೈನ್ ಆಗಿ ಇವತ್ತು ಪ್ರಶಸ್ತಿನ ಆಯ್ಕೆ ಮಾಡಿದ್ದಾರೆ. ನನ್ನ ಪ್ರಶಸ್ತಿ ನಾನಾಗಿ ಕಳಿಸಲಿಲ್ಲ. ಮಡಿಕೇರಿಯ ರಾಜಾರಾಮ್ ಎಂಬ ಡಾಕ್ಟರ್ ಇದ್ದಾರೆ, ನಮ್ಮ ಅಕಿನಾ ಕ್ಲಿನಿಕ್ ಅಂತ. ಡಾಕ್ಟರ್ ರಾಜಾರಾಮ್ ಅವರು ನಾವು ಬೇಡ ಅಂದರೂ ಕೂಡ ನಾವು ಮಾಡಿದ ಸಾಮಾಜಿಕ ಚಟುವಟಿಕೆಗಳನ್ನು ಗಮನಿಸಿ, ನಾವು ನಡೆಸಿ ರಕ್ತದಾನ ಶಿಬಿರವನ್ನು ಗಮನಿಸಿ ಅದನ್ನು ಅವರೇ ಆನ್ಲೈನಲ್ಲಿ ಕಳಿಸಿದ್ದಾರೆ. ಧನ್ಯವಾದಗಳು ಅವರಿಗೆ ಹೇಳ್ತೇನೆ. ಅದೇ ರೀತಿ ನಮ್ಮ ಅಬ್ರಹಾಂ ಸರ್ ಇದ್ದಾರೆ, ನಿಫಾ ಸಂಘಟನೆ ಏನಿದೆ ಅದರ ಕರ್ನಾಟಕ ರಾಜ್ಯಾಧ್ಯಕ್ಷರು. ಅವರು ನಮ್ಮ ಹೆಸರನ್ನು ಅಂತಿಮವಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳುತ್ತಾ, ಡಾಕ್ಟರ್ ಪ್ರೀತ್ಪಾಲ್ ಸಿಂಗ್ ಪಂಡು ಏನಿದೆ ಇದರ ಫೌಂಡರ್ ಆ್ಯಂಡ್ ಚೇರ್ಮನ್ ಹರಿಯಾಣದವರು, ಅವರು ಕೂಡ ಆಯ್ಕೆ ಮಾಡುವಾಗಿದ್ದರು. ಮೌರಿಷಿಯಸ್ನ ಪ್ರಧಾನಮಂತ್ರಿಗಳು, ಅದೇ ರೀತಿ ಇಂಡಿಯಾದ ಪ್ರತಿನಿಧಿಗಳು ಎಲ್ಲರೂ ಕೂಡ ಬಂದಿದ್ದರು. ಜಪಾನ್, ರಷ್ಯಾ, ನ್ಯೂಜಿಲ್ಯಾಂಡ್ ಕಡೆಯಿಂದ ಜನ ಬಂದಿದ್ದರು ಪ್ರತಿನಿಧಿಗಳಾಗಿ. ಅದೇ ರೀತಿ ತುಂಬ ಖುಷಿಯಾದ ಒಂದು ವಿಚಾರ ಏನಂದರೆ, ನಾವು ಮಾಡಿದ ಸಾಮಾಜಿಕ ಚಟುವಟಿಕೆಗಳು ನಮ್ಮನ್ನು ಗುರುತಿಸಿದ್ದಾರೆ. ಅದೇ ರೀತಿ ಇಡೀ ಭಾರತದ ರಾಷ್ಟ್ರದಾದ್ಯಂತ ಇರುವ ಎಲ್ಲ ರಾಜ್ಯಗಳ ಎಲ್ಲ ಜಿಲ್ಲೆಗಳ ಪ್ರತಿನಿಧಿಗಳು ಎಲ್ಲರೂ ಸಂಗಮಿಸುವಂಥ ಅವಕಾಶ ನಮಗೆ ಸಿಕ್ತು ಮೊನ್ನೆ ದೆಹಲಿಯಲ್ಲಿ. ಭಾಳ ತುಂಬ ಖುಷಿಯ ವಿಚಾರ. ಕೊಡಗು ಜಿಲ್ಲೆಯನ್ನು ಪ್ರತಿನಿಧಿಸಿದ್ದೇನೆ. ಕೊಡಗು ಜಿಲ್ಲೆಯ ಕಾವೇರಿ ಮಣ್ಣಿನ ಮಗನಾಗಿ ಹೆಮ್ಮೆ ಪಡ್ತೇನೆ. ಕೊಡಗು ಅಂದ ಕೂಡಲೇ ಅಲ್ಲಿ ಕೂಡ ತುಂಬ ಗೌರವ ಸಿಕ್ತು ನಮಗೆ. ಭಾರಿ ಖುಷಿಯಾದಂಥ ಒಂದು ವಿಚಾರ. ಮೊದಲನೇದಾಗಿ ನಾನು ಕೇಸರಿ ಯೂತ್ ಮೂವ್ಮೆಂಟ್ ಕಾರ್ಯಕರ್ತರಿದ್ದಾರೆ. ಈ ಪ್ರಶಸ್ತಿ ಇವತ್ತು ನನ್ನ ಕೈಯಲ್ಲಿ ಇರಬೇಕಿದ್ರೆ ಇವತ್ತು ಕಾರಣ ನಮ್ಮ ಜೊತೆ ಇಷ್ಟು ನಿಂತಿರುವ ಈ ಹುಡುಗರು ಎಲ್ಲ ಕಾರ್ಯಕರ್ತರು, ನಮ್ಮ ಕೇಸರಿ ಯೂತ್ ಮೂವ್ಮೆಂಟ್ ಕ್ಲಬ್ನ ಕಾರ್ಯಕರ್ತರು ಇವತ್ತು ಕೊಡಗು ಜಿಲ್ಲೆಗೆ ಹಿರಿಮೆಯನ್ನು ತರುವಂಥ, ಗೌರವವನ್ನು ತರುವಂಥ ಒಂದು ಕೆಲಸ ನಮ್ಮ ಕ್ಲಬ್ ಮೂಲಕ ಮಾಡಿದ್ದಾರೆ. ಮುಂದಕ್ಕೂ ಕೂಡ ಇನ್ನೂ ಹೆಚ್ಚಿನದಾಗಿ ಸಾಮಾಜಿಕ ಸೇವಾ ಚಟುವಟಿಕೆಗಳೇನಿದೆ ಅದನ್ನು ನಾವು ಮಾಡ್ತೇವೆ ಅಂತ ಹೇಳಲು ಇಷ್ಟಪಡ್ತಿದ್ದೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನದ ವೇದಿಕೆಯಲ್ಲಿ ವಿಶ್ವವಿಖ್ಯಾತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿಶ್ವವಿಖ್ಯಾತ ದಸರಾ ಸಾಂಸ್ಕೃತಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಗಾಯಕರನ್ನ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ವಿಶ್ವ ಪ್ರಸಿದ್ಧ ದಸರಾದ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನದ ವೇದಿಕೆಯಲ್ಲಿ ಗಂಗಾಧರ್ ಗಾಂಧಿ ಮತ್ತು ತಂಡದ ಕನ್ನಡ ಗೀತೆಗಳು ಸೇರಿದ ಜನಮನರಂಜಿಸಿ ನೆರೆದ ಪ್ರೇಕ್ಷಕರ ಮನಸೂರೆಗೊಳ್ಳುವಂತೆ ಮಾಡಿತು. ಸುಮಾರು 1.5 ಗಂಟೆಗಳ ಕಾಲ ಕನ್ನಡ ಗೀತ ಗಾಯನ ಕಾರ್ಯಕ್ರಮದಲ್ಲಿ ಬೆಳ್ಳಿ ತೆರೆಯ ಬಂಗಾರದ ಗೀತೆಗಳನ್ನು ಸಾದರಪಡಿಸಿದರು. ಲಕ್ಷ ಕೋಟಿ ನೀಡಿ ಸೆಲೆಬ್ರಿಟಿಗಳನ್ನು ಕರೆತಂದು ಕಾರ್ಯಕ್ರಮಗಳನ್ನು ಆಲಿಸುವ ಸರ್ಕಾರ ಗಂಗಾಧರ್ ಗಾಂಧಿಯಂತಹ ಅಪ್ಪಟ ದೇಸಿ ಪ್ರತಿಭೆಗಳಿಗೆ ಮಣೆ ಹಾಕಿದರೆ ನಿಜವಾದ ಪ್ರತಿಭೆಗಳಿಗೆ ವೇದಿಕೆ ಒದಗಿಸಿಕೊಟ್ಟಂತೆ ಆದಿತು ಎಂಬ ಮಾತುಗಳು ಕೇಳಿಬಂದವು. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ ಎಂಬ ಗೀತೆಯೊಂದಿಗೆ ಆರಂಭಗೊಂಡ ಕನ್ನಡ ಗೀತ ಗಾಯನ ಕನ್ನಡ ಚಿತ್ರರಂಗದ ಅತ್ಯಂತ ಜನಪ್ರಿಯ ಗೀತೆ ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ ಸಿರಿಗನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ ಗೀತೆಯೊಂದಿಗೆ ವಿರಮಿಸಿದ ಗೀತ ಗಾಯನದಲ್ಲಿ ಮೈಸೂರಿನ ಸುಜಾತ ಜಯಕುಮಾರ್, ಧೃತಿ ಪಿ ಶೆಟ್ಟಿ, ಸುತೇಶ ಬಾಲಾಜಿ ಕನ್ನಡ ಚಿತ್ರರಂಗದ ಮಾಧುರ್ಯ ಪ್ರಧಾನ ಗೀತೆಗಳಿಗೆ ಧ್ವನಿಯಾದರು. ರೇಷ್ಮಾ ಶೆಟ್ಟಿ ಗೊರೂರು ನಿರೂಪಣೆಯಲ್ಲಿ ಸುಂದರವಾಗಿ ಮೂಡಿಬಂದ ಈ ಕಾರ್ಯಕ್ರಮಕ್ಕೆ ಮೈಸೂರಿನ ಯುವ ದಸರಾ ವೇದಿಕೆ ನೀಡಬೇಕಾಗಿತ್ತು ಎಂಬ ಮಾತುಗಳು ಕೂಡ ಕೇಳಿಬಂದವು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕಿ ಮಂಜುಳಾ, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ನಿರೂಪಕಿ ಸವಿತಾ ಮತ್ತು ವೇದಿಕೆ ಉಸ್ತುವಾರಿ ಆದರ್ಶ್, ರಾಜೇಗೌಡ, ಡಾಕ್ಟರ್ ಮಲ್ಲಿಕಾರ್ಜುನಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ಬಹುವರ್ಷಗಳಿಂದ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಅತ್ಯಂತ ಚಟುವಟಿಕೆಯಿಂದ ನಡೆದು ಬರ್ತಾ ಇರುವಂಥದ್ದು ಗಂಗಾಧರ್ ಗಾಂಧಿ ಅವರು. ಅವರ ಈ ಒಂದು ಸಂಸ್ಥೆಯಲ್ಲ ಬಹು ಹಿರಿಯ ಮಟ್ಟದ ಕಾರ್ಯಕ್ರಮಗಳನ್ನ, ಸಭಾ ಕಾರ್ಯಕ್ರಮಗಳಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಜೊತೆಗೆ ಮಾನವೀಯ ನೆಲೆಗಟ್ಟು ಒಳಗೊಂಡಂತಹ ಅನೇಕ ಅದ್ಭುತ ಕಾರ್ಯಗಳನ್ನ ಕೈಗೊಂಡಿರಲ್ಲ
ಆತ್ಮಸ್ಥೈರ್ಯವನ್ನು ತುಂಬಬೇಕು ಅಂತೇಳಿ ನಮ್ಮ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಸಾಹೇಬರಾಗಿರ್ಬೋದು, ಮಾದೇವಪ್ಪನವರಾಗಿರ್ಬೋದು, ಎಲ್ಲರ ಒಂದು ಒಗ್ಗಟ್ಟೇನಿದೆ, ನಮ್ಮ ಸ್ಥಳೀಯ ಶಾಸಕರು, ಸಂಸದರು ಎಲ್ಲರ ಒಂದು ಹೋರಾಟ ಕನ್ನಡವನ್ನು ಬೆಳೆಸಬೇಕು, ಉಳಿಸ್ಬೇಕು, ಹಾಗೆ ನಮ್ಮ ದಸರಾ ಕಾರ್ಯಕ್ರಮವನ್ನು ಎಲ್ಲ ಮನೆಗಳಲ್ಲಿ ತಲುಪಿಸ್ಬೇಕು ಅಂತಕ್ಕಂಥದ್ದು. ಹಂಗಾಗಿ ಬಹಳ ವಿಶೇಷವಾಗಿ ಒಂದು ಶ್ರೀಕಂಠೇಶ್ವರ ಸನ್ನಿಧಿಯಲ್ಲಿ ಕಾರ್ಯಕ್ರಮ ವಿಶೇಷವಾಗಿ ಜರುಗ್ತಾ ಇದೆ. ಗಂಗಾಧರ ಗಾಂಧಿಯವರು ಕನ್ನಡದ ಹಾಡು ಹೇಳ್ತಾ ಇದ್ರೆ ನಮಗೆಲ್ಲ ಮೈ ರೋಮಾಂಚನ ಆಗ್ತದೆ. ನಮ್ಮ ನಿರೂಪಕರು ಬಹಳ ವಿಶೇಷವಾಗಿ ಕನ್ನಡದ ಬಗ್ಗೆ ಒಂದು ಸ್ಪಷ್ಟವಾಗಿ ಒಂದು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಹಂಗಾಗಿ ಗಂಗಾಧರ ಗಾಂಧಿಯವರಿಗೆ ನಮ್ಮೆಲ್ಲ ಕನ್ನಡಿಗರ ಪರವಾಗಿ, ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಚಪ್ಪಾಳೆ ಹೊಡೆಯುವ ಮುಖಾಂತರ ಕಾರ್ಯಕ್ರಮಕ್ಕೆ ಇನ್ನೂ ಒಂದಷ್ಟು ಪ್ರೋತ್ಸಾಹವನ್ನು ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ವಿಶ್ವಗುರು ಬಸವಣ್ಣವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕರು, ಕನ್ನಡದಲ್ಲಿ ವಚನಗಳನ್ನು ಬರೆದ್ರ ಮುಖಾಂತರ ಕನ್ನಡಕ್ಕೆ ಪ್ರೇರಣೆ ಕೊಟ್ಟರು. ಕುವೆಂಪುರವರು ಕೊಟ್ಟರು. ನೋಡಿ, ಜನ ಚಪ್ಪಾಳೆ ಹೊಡಿತಾ ಇದ್ದಾರೆ ಬಸವಣ್ಣವರು ಅಂತ ಹೇಳಿಕೆ ಬಹಳ ಸಂತೋಷ ಆಗ್ತದೆ. ಹಾಗಾಗಿ ಗಂಗಾಧರ ಗಾಂಧಿ ಅವರಿಗೆ ಮಗದೊಮ್ಮೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಪ್ರೋತ್ಸಾಹವನ್ನು ಕೊಡುವ ಮುಖಾಂತರ ನಮ್ಮ ಸಂಘಟನೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ 470ನೇ ವಿದೇಶ ಮಹಿಳಾ ಸಹಕಾರ ಸಂಘದಲ್ಲಿ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು. ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನದ ವೇದಿಕೆಯಲ್ಲಿ ವಿಶ್ವವಿಖ್ಯಾತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ವತಿಯಿಂದ ಸ್ವಸ್ಥ ನಾರಿ ಸಶಕ್ತ ಪರಿಹಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.